ಈ ಕಥೆಗಳ ಪಯಣ ಶುರುವಾಗಿದ್ದು ಹೇಗೆ ರಂಜನಿ ಅವರೇ? ಕಥೆ ಅಂದರೆ ನನಗೆ ಮೊದಲು ನೆನಪಾಗೋದು ಶಾಲಾ ರಜೆಗಳಲ್ಲಿ ನಾನು ಬಾಗಿಲು ಹಾಕ್ಕೊಂಡು ಒಬ್ಬಳೇ ಮಂಚದ ಮೇಲೆ ಬೋರ್ಲಾಗಿ ಕೂತ್ಕೊಂಡು ಮಲ್ಕೊಂಡು ಓದ್ತಾ ಇದ್ದ ಪುಸ್ತಕಗಳಿಗೆ ಹುಡುಕಾಡೋದು ಯಾವುದ್ರಲ್ಲಾದ್ರೂ ಇರಲಿ, ಏನೋ ಒಂದು ಮ್ಯಾಗ್ಝಿನಲ್ಲಿ ಒಂದು ಪುಟ್ಟ ಕತೆ ಇರುತ್ತೆ, ಅದು ಪರಿವಿಡಿ ಹುಡುಕ್ಬಿಟ್ಟು ಓದ್ತಾ ಇದ್ದೆ. ಅದು ಯಾಕೆ ಆಸಕ್ತಿ ನನಗೆ ಗೊತ್ತಿಲ್ಲ, ಮೊದಲಿಂದನೂ ಕತೆಗಳು ಅಂದರೆ ಆಸಕ್ತಿ. ಈಗ ನೀವು ಕಾರ್ಯಕ್ರಮಗಳಿಗೆ ಹೊರಗಡೆ ಎಲ್ಲ ಹೋಗ್ತಿರ್ತೀರಾ ಅಲ್ವಾ? ಕರ್ನಾಟಕದಿಂದ ಹೊರಗಡೆ ಕೂಡ ಹೋಗ್ತೀರಾ, ಸಿನಿಮಾಗೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು. ಅವಾಗ ಅಲ್ಲಿ ಕೂತಿರುವಂಥ ಜನ ಕನ್ನಡದ ಹುಡುಗಿ ನಮ್ಮವರು ಅಂತ ಹೇಳಿದಾಗ ಆ ಭಾವನೆಗಳು ಹೇಗನ್ಸುತ್ತೆ ನಿಮಗೆ ಹೇಳಿ? ಮುಖ್ಯವಾಗಿ ನನಗೆ ಕನ್ನಡದ ಅನುಭವ ಅಂತಂದರೆ ಈಗ ಸದ್ಯಕ್ಕೆ ಇಳಯರಾಜ ಸರ್ ಜೊತೆಗೆ, ಅದೇನೇ ಮುಖ್ಯವಾಗಿ. ಅದು ಚೆನ್ನೈನಲ್ಲಿ ಆಗ್ತಾ ಇರೋಂಥ ಕೆಲಸ. ಅಲ್ಲಿಗೆ ಹೋದಾಗ ನಾನು ತಮಿಳಲ್ಲಿ ಮಾತಾಡ್ಬೇಕೇನೋ ಅಂತ ಅಂದ್ಕೊಂಡಿದ್ದೆ ಅವ್ರ ಹತ್ರ. ಆದರೆ ಅಲ್ಲಿ ಹೋಗಿದ ತಕ್ಷಣ ಅವರೇ ಮಾತಾಡ್ಸಿದ್ರೆ, ಕನ್ನಡದಲ್ಲಿ ಮಾತಾಡಮ್ಮ, ನಂಗೆ ಕನ್ನಡ ಬರುತ್ತೆ, ಮೂಕಾಂಬಿಕೆ ನನ್ನ ತಾಯಿ, ಇದೇ ಮಾತುಗಳನ್ನ ಅವ್ರು ಹೇಳಿದ್ದು. ಈ ನಿರ್ದೇಶನದ ಬಗ್ಗೆ ನಿಮ್ಮ ಒಲವು ಹೇಗೆ ಉಟ್ಕೊಳ್ತು? ಕತೆಗಳ ಒಲವೇನೆ ನಿರ್ದೇಶನಕ್ಕೂ ಕರ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಕುವೆಂಪು ಅವ್ರು ಹೇಳ್ತಾರಲ್ಲ, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಅಂತ. ನಾನು ಮಾಡ್ತಾ ಇರೋ ಕೆಲಸಗಳು ಅಲ್ಲಲ್ಲೇ ನಿಲ್ಬಾರ್ದು ಅಂತ ಯಾವಾಗಲೂ ಅನ್ನಿಸ್ತಾ ಇತ್ತು. ಅದೇ ಒಂದು ಹುಡುಕಾಟದಲ್ಲಿ ಇವತ್ತು ನಿರ್ದೇಶನಕ್ಕೂ ಕೈ ಹಾಕಿದ್ದೀನಿ. ವೆರಿ ನೈಸ್.